ಅಂತ ಹೇಳಿ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಸರ್, ಏನನ್ಸುತ್ತೆ ನಿಮಗೆ? ಅನ್ನಭಾಗ್ಯದ ಅಕ್ಕಿ ಎಲ್ಲರಿಗೂ ಸಿಗ್ತಾ ಇದೆ ಅನ್ನೋದು ಒಂದಾದ್ರೆ, ಹಸಿವು ಮುಕ್ತ ಕರ್ನಾಟಕ ಆಗ್ಬೇಕು ಅನ್ನುವಂಥದ್ದು ಏನ್ ಹೇಳ್ತೀರಿ ಸರ್? ಇದು ಅನ್ನಭಾಗ್ಯ ಕೊಟ್ಟಿದ್ದಾರೆ ಅವರು, ಆದ್ರೆ ಜನಗಳು ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಏನಂದ್ರೆ ಇಲ್ಲ ಬಿಟ್ಟಿ ತಗೊಂಡೋಗಿ 15 ರೂಪಾಯಿಗೆ ಹೊರಗಡೆ ಬೇಕಾದಷ್ಟು ಸಿಗ್ತಾ ಇದೆ ಈ ತರದ್ದು. ಇದರಿಂದ ಜನಗಳು, ಅದು ಬಡವರು, BPL ಕಾರ್ಡ್ ಅವರು ಉಪಯೋಗ ಪಡೆದುಕೊಳ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಎರಡನೇದು, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮೈಸೂರಿನಿಂದ ಸದಾಶಿವ್ ಅಂತ ಹೇಳಿ. ಸದಾಶಿವ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ಅನ್ನಭಾಗ್ಯದ ಅಕ್ಕಿಯ ವಿಚಾರ ನಿಮ್ಮ ಅಭಿಪ್ರಾಯ? ಸರ್, ಅನ್ನಭಾಗ್ಯದ ವಿಷಯದಲ್ಲಿ ಬಂದ್ರೆ ಸರ್, ಇದೆಲ್ಲ ಸರ್ಕಾರದ ಒಂದು ಗಿಮಿಕ್ ಅಂತ ನಾನು ಹೇಳಬಲ್ಲೆ ಸರ್. ಕಾರಣ, ಅಕ್ಕಿ ಇಲ್ಲಿ ಕೊಡ್ತಾರೆ, ಅದರಲ್ಲಿ ಇಲ್ಲಿ ಸುತ್ತಮುತ್ತ ಕಂಪ್ಲೇಂಟ್ಸ್ ಇರೋದು 7 kg 8 kg ತನಕ. ಮತ್ತೆ ಅವ್ರಿಗೆ ತಿನ್ನೋದಿಕ್ಕೆ ಆಗಲ್ಲ ಸರ್, ಅಂತ ಅಕ್ಕಿ ಕೊಡ್ತಾರೆ. 15-16 ರೂಪಾಯಿಗೆ ಇವರು ಫಲಾನುಭವಿಗಳು ಮಾರ್ಕೊಡ್ತಾರೆ. ಮತ್ತೆ ಇನ್ನೊಂದು ಸರ್, ಇರ್ತಕ್ಕಂಥ ಈ ಬಡತನದ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಹೆಚ್ಚಿನ ಇದರಿಗೆ ತಲುಪ್ತಾ ಇಲ್ಲ ಸರ್. ಇದು ಉಳ್ಳವರಿಗೆ, ಅಂದ್ರೆ ರಾಜಕಾರಣಿಗಳ ಚೇಲಾಗಳು ಇವತ್ತು 50ರಿಂದ 1 ಲಕ್ಷ ಬಾಡಿಗೆ ತಗೋತಾ ಇರ್ತಾರೆ. ಅಂತ ಕೆಟ್ಟ ಕ್ರಿಮಿಗಳಿಗೂ ಸೇರ್ತಾ ಇದೆ. ಇಲ್ಲಿ ಫಲಾನುಭವಿಗಳು ಪಡಿತಕ್ಕಂಥದ್ದು ತುಂಬಾ ಕಡಿಮೆ ಇದೆ ಸರ್. ಈ ಪ್ರತಿಯೊಂದು ರೀತಿಯಲ್ಲೂ ಈ ಮಾಡ್ತಕ್ಕಂಥ ಒಂದೊಂದು ಇದರಲ್ಲೂ ಪ್ರತಿಯೊಂದರಲ್ಲೂ ಹಗರಣ ರಾಜ್ಯ ಸರ್ಕಾರ ಇದ್ದೇ ಇರ್ತದೆ ಸರ್. ಓಕೆ, ಥ್ಯಾಂಕ್ ಯು ಸದಾಶಿವ್ ಅವರ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಂಗಳೂರಿನಿಂದ ವೆಂಕಟೇಶ್ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ಸರ್ ನಮಸ್ತೆ. ಎಸ್ ಸರ್, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ, ನಮ್ದು ಅಂತ್ಯೋದಯ ಕಾರ್ಡ್ ಇತ್ತು ಸರ್. ಓಕೆ, ಈಗ ನಾವು IT ಕಟ್ತಾ ಇದೀವಿ ಅಂದ್ಬಿಟ್ಟು ನಮ್ದು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, APL ಮಾಡ್ಬಿಟ್ಟಿದ್ದಾರೆ. ಇದು IT ಕಟ್ದೇನೆ ಇದ್ರೆ ಲೋನ್ ಕೊಡಲ್ಲ. ಲೋನ್ ಈಗ ಮಾಮೂಲಿ 1 ಲಕ್ಷಕ್ಕಿದೆ 2 ಲಕ್ಷಕ್ಕಿದೆ IT ತೋರ್ಸಂತಾರೆ ಲೋನ್ಗೆ. ಈಗ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮಾಡಿದೀವಿ ಸರ್. ಎಸ್, ಮಾತಾಡಿ ಸರ್. ಈಗ ಅದೇ ಸರ್, ಆತರ ಮಾಡಿದ್ದಾರೆ. ಈಗ ಅದನ್ನ ರಿಕವರಿ ಮಾಡಿದ್ರೆ ಮಾಡ್ತಾ ಇಲ್ಲ ಇವರು ಸರ್ಕಾರದವ್ರು. ಮುಂಚೆ BJP ಸರ್ಕಾರ ಇದ್ದಾಗ ಅದೆಲ್ಲ ಏನು ಇತ್ತಿಲ್ಲ. ಇವ್ರು ಯಾಕೆ ಆತರ ಮಾಡಿದ್ರು ಅಂತ. ಇದಕ್ಕೆ ಯಾರು ಜವಾಬ್ದಾರಿ ತಗೋತಾ ಇಲ್ಲ ಸರ್ಕಾರದವರು. ಅಂದ್ರೆ ಕೊಡುವಾಗ ಫ್ರೀ ಅಂತ ಹೇಳಿದ್ರು, ಈಗ ಒಂದೊಂದೇ ರೂಲ್ಸ್ ಅನ್ನ ತರ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಮುಂಚೆ ಇದ್ದ ಸರ್ಕಾರ ಯಾರು ರೂಲ್ಸ್ ಇತ್ತಿಲ್ಲ, ಅವರು ಕೊಡ್ತಾ ಇದ್ರು. IT ಕೊಟ್ಟಿದ್ರು. ಈಗ ಆಟ ತಗೋಬೇಕಂದ್ರೆ IT ಕೇಳ್ತಾರೆ. ಈಗ ಒಂದು ಮನೆ ಕಟ್ಬೇಕಾದ್ರೆ IT ಕೊಡಿ ಇರ್ತಾರೆ. ಈಗ ಲೋನ್ ಬೇಕಂದ್ರೆ IT ತೋರಿಸ್ಲೇಬೇಕಲ್ಲ ಸರ್. IT ಕಟ್ತಾರೆ ಅಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಮುಂದಕ್ಕೆ ಜೀವನ ಮಾಡೋದು ಅಂತ. ಈಗ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ವೈಶಾಲಿ ಅಂತ ಕಾರವಾರದಿಂದ ಕರೆ ಮಾಡಿದ್ದಾರೆ. ವೈಶಾಲಿ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಎಸ್ ಮೇಡಮ್. ಏನಿಲ್ಲ ಸರ್, ನಾನೊಂದು ಸೂಕ್ಷ್ಮ ವಿಚಾರ ತಮ್ಗೆ ಹೇಳ್ಬೇಕು. ಹೇಳಿ. ರೇಷನ್ ಕೊಡುವಲ್ಲಿ ಸರ್, ರೇಷನ್ ಕೊಡೋರು ಬಡವ್ರಂತ ಪುಕ್ಕಟ್ಟ ಅಕ್ಕಿ ಕೊಡೋರು ರೇಷನ್ ಅಂಗಡಿಯವರಿಗೆ ಅಕ್ಕಿ ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಸರ್. ಇದನ್ನ ಕಣ್ಣಿಂದ ನೋಡಿದ್ದೇನೆ ಸರ್. ಆದ್ರೆ ಒಂದ್ 2 ತಿಂಗಳು ಸರ್, ಪ್ರತಿಯೊಂದು ಕಡೆ ರೇಷನ್ ಕೊಡುವಲ್ಲಿ CIDಗೆ ನೆನ್ಸ್ಬೇಕು ಸರ್. ಮತ್ತೆ ಬಡವರಿಗೆ ಪುಕ್ಕಟ್ಟೆ ಕೊಡೋದು ಅಕ್ಕಿ ಮಾಲೀಕರೇ ತಕೊಂಡು ಜಾಸ್ತಿ ರೇಟಿಗೆ ಮಾರ್ತಾರೆ ಸರ್. ಸಿದ್ದಾಪುರ, ಉತ್ತರ ಕನ್ನಡ ಸಿದ್ದಾಪುರದಿಂದ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ಗೆ. ಒಂದು ಮತ್ತಿನ್ನೊಂದು ಏನಂದ್ರೆ, ಈಗ ಪುಕ್ಕಟ್ಟೆ ಅಕ್ಕಿ ಹೇಳಿದ್ರೆ ಅಂಗಡಿಯಲ್ಲಿ 9 ಗಂಟೆ ಬೆಳಿಗ್ಗೆ ಬಾಗಿಲು ತೆಗೆದಿದ್ದು ರಾತ್ರಿ 10 ಗಂಟೆಗೆ ಬಾಗಿಲು ಇರ್ತದೆ. ದುಡ್ಡು ಕೊಟ್ಟಾಗ ರೇಷನ್ ಕಾರ್ಡ್ ಅಕ್ಕಿ ಇದ್ದಾಗ ಬಾಗಿಲನ್ನೇ ತೆಗೆದಿಡಲಾಗಿದ್ದು. ಇದು ಪ್ರತಿಯೊಂದು ಕಡೆ ಒಳ್ಳೆ ವಿಚಾರ ಏನಂದ್ರೆ ಸರ್, 2 ತಿಂಗಳು ರೇಷನ್ ಕೊಡೋ ಜಾಗದಲ್ಲಿ CIDಗೆ ನೇಮಿಸಬೇಕು ಸರ್. ಯಾರು ಪುಕ್ಕಟ್ಟೆ ಅಕ್ಕಿ ಮಾರ್ತಾರೋ ಅವರು ರೇಷನ್ ಕಾರ್ಡ್ ರದ್ದು ಮಾಡ್ಬೇಕು ಸರ್. ಫೈನ್, ಥ್ಯಾಂಕ್ ಯು ವೈಶಾಲಿ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನ ತಿಳಿಸಿದ್ದಕ್ಕೆ. ಪಂಪಾಪತಿ ಅಂತ ರಾಯಚೂರಿಂದ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ಪಂಪಾಪತಿ ಅವರೇ. ನಮಸ್ಕಾರ ಸರ್. ರಾಯಚೂರಿಂದ ಕನಾರಿಂದ ಪಂಪಾಪತಿ ಮಾತಾಡೋದು. ಓಕೆ, ಸರ್ ಅದು ನಮ್ದು ಶಿವಮೊಗ್ಗದಿಂದ ಗೋಪಿ. ಗೋಪಿ ಅವರು 1 ನಿಮಿಷ ನಿಮ್ಮನ್ನು ಮಾತಾಡಿಸ್ತೀನಿ. ಪಂಪಾವತಿ ಅವರು ನೀವು ಮುಂದುವರಿಸಿ. ಪಂಪಾವತಿ ಅವರು ನೀವು ಮಾತಾಡಿ. ಸರ್ ಕೇಳಿಸ್ತಾ ಇದೆ. ಬೆಂಗಳೂರು ಅಡ್ರೆಸ್ ಅಂತ ನಾವು ಅಡ್ರೆಸ್ ಚೇಂಜ್ ಮಾಡಿ ಸರ್, ಅದು ಮಾಡಿ ಕೊಡ್ತಾ ಇಲ್ಲ ಅವರು. ಸುಮಾರು 7 ತಿಂಗಳು ಆಯ್ತು. ಅದಕ್ಕೆ ಏನ್ ಮಾಡಕ್ಕಂತ ಗೊತ್ತಾಗ್ತಿಲ್ಲ ಸರ್. ಎಲ್ಲ ಆಫೀಸ್ ಕೊಟ್ಟು ಬಂದಾಯ್ತು. ನಮ್ದು KR ಪುರಂದಾಗಿತ್ತು ಬೆಂಗಳೂರಲ್ಲಿ.
ಅಲ್ಲಿಂದ ಮತ್ತೆ ಇದು ಊರಿಗೆ ಶಿಫ್ಟ್ ಆಗಿದ್ವಿ ಸರ್ ನಾವು. ಓಕೆ. ಓಕೆ ಸರ್, ಅದು BPL ಕಾರ್ಡ್ ಚೇಂಜ್ ಮಾಡಿ ಕೊಡ್ತಾ ಇಲ್ಲ ಸರ್, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಇದ್ದಾರೆ. ಅದಕ್ಕೆ ಈಗ ನಮಗೆ ಏನಿಲ್ಲ ಸರ್, ಇಲ್ಲಿ ಮನೆ ಇಲ್ಲ, ಒಂದು ಏನಿಲ್ಲ, ಬಡವರು ನಾವು ನೋಡಿದ್ರೆ ಕಾರ್ಡಿಂದನೇ ತೊಂದರೆ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಪಂಪಾಪತಿ ಅವರೇ ಕರೆ ಮಾಡಿದ್ದಕ್ಕೆ. ರಾಘವೇಂದ್ರ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಮೈಸೂರಿನಿಂದ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಸರ್. ಎಸ್ ಸರ್, ಅನ್ನಭಾಗ್ಯದ ಅಕ್ಕಿ ವಿಚಾರ ಏನ್ ಹೇಳ್ತೀರಿ? ಸರ್ ನಮ್ಗೆ ಭಾರಿ ಗೊಂದಲ ಆಗ್ಬಿಟ್ಟಿದೆ ಇದು. ಏನ್ ಕಾಳಸಂತೆ ಆಗ್ಬಿಟ್ಟಿದೆ ಇದು. ಏನಂದ್ರೆ ಎಲ್ಲಿ ಸೇರ್ಬೇಕೋ ಅವರು ಅದು ಸೇರ್ತಾ ಇಲ್ಲ. ಎಲ್ಲಿ ಹೋಗ್ಬೇಕೋ ಲಾರಿಗಳಲ್ಲಿ, ಆಟೋಗಳಲ್ಲಿ, ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಯ್ತಿರ್ತಾರೆ. ರಾಗಿ ಆಗ್ಬೋದು, ಅಕ್ಕಿ ಆಗ್ಬೋದು. ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ ಕ್ರಮ ಏನ್ ತಗೋತಾ ಇದೆ? ಇಲ್ಲ ಗೊತ್ತಿದ್ದು ಏನೋ ಕಣ್ಣು ಮುಚ್ಕೊಂಡು ಕುಂತಿದೀಯಾ? ಯಾಕೆ ಈ ದುರ್ವರ್ತನೆ? ನಮ್ಗೆ ಬೇಜಾರಾಗಿದೆ, ಅಸಮಾಧಾನ ಆಗಿದೆ. ಈ ಸರ್ಕಾರದ ಬಗ್ಗೆ ತುಂಬಾ ಅಸಮಾಧಾನ ಆಗಿದೆ. ಅಂದ್ರೆ ಅರ್ಹರಿಗೆ ಅಕ್ಕಿ ಸೇರ್ತಾ ಇಲ್ಲ ಅಂತ ನೀವು ನೋವಿನಿಂದ ಮಾತಾಡ್ತಾ ಇದ್ದೀರಿ. ಖಂಡಿತ ಸರ್, ಖಂಡಿತ ಅರ್ಹರಿಗೆ ಸಿಗ್ತಾ ಇಲ್ಲ. ನೋಡಿ, ಒಂದು 4 ಬಿಲ್ಡಿಂಗ್ ಇರುತ್ತೆ, ನಾನು ಮನೆ ಕಟ್ಕೊಂಡಿರ್ತೀನಿ, ಅವ್ರುಗಳು ನನಗೆ ಅಕ್ಕಿ ಸಿಗ್ತಾ ಇದೆ. ಪಾಪ ನನ್ನ ಮನೆಗೆ ಬಂದಿರೋ ಬಾಡಿಗೆದಾರ್ಗೆ ಅಕ್ಕಿ ಸಿಗ್ತಾ ಇಲ್ಲ. ಈ ತರ ಎಲ್ಲ ಬೇಜಾರಾಗದೆ. ಅದು ಬೇಜಾರಾಗಿರೋ ಸಂಗತಿ. ಇದು ಇವರು 3 ವರ್ಷ ಸಾಧನೆ ಸಮಾವೇಶ ಮಾಡಿರೋದು ವ್ಯರ್ಥ. ಏನ್ ಸಮಾವೇಶ ಮಾಡಿದ್ರೆ ಏನ್ ಮಾಡಿದಾರೆ ಇವರು? ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಮಂಡ್ಯದಿಂದ ಕೆಂಪಲಿಂಗಯ್ಯ ಅಂತ ಕರೆ ಮಾಡಿದ್ದಾರೆ. ಕೆಂಪಲಿಂಗಯ್ಯ ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನಂತೀರಿ ಗೌಡ್ರೆ? ಸರ್ ಇದು ನಮ್ಮ ಸರ್ ಈಗ ಬೆಂಗಳೂರು ನಾವು ರೇಷನ್ ತಗೋಬೇಕಾದ್ರೆ 200 ರೂಪಾಯಿ ಕೊಟ್ಟು ಐಟಮ್ ತಗೋಬೇಕು. ಅದನ್ನ ತಡೆಯೋರು ಯಾರು ಇಲ್ವಾ ಸರ್? ರೇಷನ್ ಅಕ್ಕಿನೇ ಬೇರೆ ಕಡೆ ಜಾಸ್ತಿ ದುಡ್ಡಿಗೆ ಮಾರ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ? ರೇಷನ್ ಅಕ್ಕಿ ಅಲ್ಲ ಸರ್, ಈಗ ನಾವು ಬೇರೆ ಕಡೆಯಿಂದ ಬೆಂಗಳೂರಲ್ಲಿ ಒಂದು ರೇಷನ್ ಅಂಗಡಿಲಿ ತಗೋಬೇಕು ಅಂದ್ರೆ ನಾವು 200 ರೂಪಾಯಿ ಕೊಟ್ಟು ಅಲ್ಲಿ ಸೋಪು ಇತರೆ ವಸ್ತುಗಳನ್ನ ತಗೋಬೇಕು. ಓಕೆ. ಅದನ್ನ ತಡೆಯಕ್ಕಾಗಲ್ವಾ ಸರ್? ಆಗುತ್ತೆ, ಖಂಡಿತ ಆಗುತ್ತೆ. ಕಂಪ್ಲೇಂಟ್ ಕೊಡಿ. ಈ ಬಗ್ಗೆ ಅದು ಕೂಡ ಒಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಸರ್ ಇಲ್ಲಿ. ಅದನ್ನ ದಂಧೆನೆ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀರಿ? ಅದನ್ನ ತಡೆಯಕ್ಕೆ ಯಾವ್ದಾದ್ರು ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಕೊಡಿ ಸರ್. ಖಂಡಿತವಾಗಿಯೂ ನಮ್ಮ ಸ್ಕ್ರೀನ್ ನೋಡ್ತಾ ಇರಿ, ನಂಬರ್ ಬರುತ್ತೆ. ಈ ವಿಚಾರವಾಗಿ ಆಹಾರ ಇಲಾಖೆಯವರು ಕೂಡ ಗಮನಿಸಬೇಕಾಗುತ್ತೆ. ನೋಡಿ, ಈಗ ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ. ಒಂದು, ಕಾಳಸಂತೆಯಲ್ಲಿ ರೇಷನ್ ಅಕ್ಕಿ ಮಾರಾಟ ಆಗ್ತಿದೆ ಅನ್ನೋಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮತ್ತೆ ಈಗ ಕೆಂಪಲಿಂಗೇಗೌಡರು ಹೇಳ್ತಾ ಇದ್ದದ್ದು ಹೆಚ್ಚು ದುಡ್ಡಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವೆಲ್ಲವನ್ನ ಆಹಾರ ಇಲಾಖೆ ಗಮನಿಸಬೇಕು, ಅಂಥವ್ರನ್ನ ಸೀಸ್ ಮಾಡಬೇಕು, ಒಳಗೆ ಕಳಿಸ್ಬೇಕು. ಧಾರವಾಡದಿಂದ ಮತ್ತೊಬ್ಬ ಕಾಲರ್ ರೆಡಿ ಮಾಡಿದ್ದಾರೆ. ಉಮೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಉಮೇಶ್ ಅವರು ಮಾತಾಡಿ. ನಿಮ್ ಕಡೆ ಎಲ್ಲ ಹೆಂಗೆ ಅನ್ನಭಾಗ್ಯದ ಅಕ್ಕಿ ತಲುಪ್ತಾ ಇದೆಯಾ ಅಥವಾ ಬೇರೆಯವ್ರ ಪಾಲಾಗ್ತಾ ಇದೆಯಾ? ಬೇರೆದವ್ರ ಪಾಲ್ ಆಗತ್ತದ್ರಿ. ಸ್ವಲ್ಪ ರೇಷನ್ ಅಂಗಡಿ ಇವ್ರು ಕೊಡಾರ್ರಿ, ಸ್ವಲ್ಪ ಅದ ಅವ್ಯವಹಾರ ಆಗತ್ತತ್ರಿ. ಏನ ವ್ಯವಹಾರ? ಏನ್ರಿ ರೇಷನ್ ಕೊಡಾರ ಅವ್ಯವಹಾರ ಮಾಡತ್ತಾರ. ಏನ ಅವ್ರಿಗೆ ಏನ ಇನ್ ಕೊಟ್ಟಲ್ರಿ, ಅವ್ರ ಅವ್ಯವಹಾರ ಮಾಡತ್ತಾರ. ಅದೇ ಅವ್ಯವಹಾರ ಅಂದ್ರೆ ಯಾವ ತರ ಉಮೇಶ್ ಅವರೇ? ಶಿವಾರ್ಗಟ್ಟಿ ರೀ. ಶಿವಾರ್ಗಟ್ಟಿ ರೀ, ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ರೀ. ಅಲ್ಲಲ್ಲ, ಅವ್ಯವಹಾರ ಅಂದ್ರಲ್ಲ, ಅದು ಯಾವ ತರ ಅಂತ ಕೇಳ್ತಿದ್ದೀನಿ ನಾನು. ಏನಿಲ್ರಿ, ಅಲ್ಲಿ ಅವ್ರು ಏನ್ ರೇಷನ್ ಕೊಡ್ಬೇಕಂತ್ರಿ, ಸ್ವಲ್ಪ ಅಲ್ಲಿ ಏನು ಕಸ್ಟಮರ್ ಹೋಗಿರ್ತಾರಲ್ರಿ, ಅವ್ರು ಭಾಳ ಅವ್ಯವಹಾರ ಮಾಡ್ತಾರೆ. ಬರೀ ಏನು ಅವ್ರ ಮನಿಂದ ಕೊಡುದಿಲ್ರಿ. ಅದನ್ನ ಏನ್ ಮಾಡ್ಬೇಕಂದ್ರೆ ಬಂದ್ರ ಕಸ್ಟಮರ್ಗಳಿಗೆ ರಿಸ್ಪೆಕ್ಟ್ ಕೊಡ್ಬೇಕ್ರಿ. ಹೌದು. ಈಗ ಅವ್ರು ಕೊಡಾರ, ಅವ್ರ ಮನಿಂದ ಕೊಡುದಿಲ್ರಿ, ಗೌರ್ಮೆಂಟ್ ಕೊಡದತ್ರಿ. ಈಗ ಅದನ್ನ ಏನ್ ಏನ್ ರೇಷನ್ ತೊಂಬರಕ್ ಹೋದಾರ್ರಿ ರಿಸ್ಪೆಕ್ಟ್ ಮಾಡ್ಬೇಕ್ರಿ. ಇಷ್ಟ ರೀ. ಸೊಕ್ಕಿನ ಮಾತಾಡ್ತಾರ ಅಂತ ಹೇಳ್ತೀರಿ ನೀವು? ಹಾನ್ರಿ. ಓಕೆ. ಧನ್ಯವಾದ ಉಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀವಿ, ಅಕ್ಕಿ ತರುವಾಗ ಅವ್ರು ಮನೆಯಿಂದ ಕೊಟ್ಟಂಗೆ ಮಾಡ್ತಾರೆ, ನಮಗೆ ಯಾವುದೇ ರೀತಿಯ ಗೌರವ ಇರಲ್ಲ, ಆಮೇಲೆ ಜಬರ್ದಸ್ತಿ ಮಾಡ್ತಾರೆ, ಹೆದರ್ಸೋದು ಬೆದರಿಸೋದು ಮಾಡ್ತಾರೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಈಗಲೂ ಕೂಡ